ಇನ್ನೊಂದು ಅಪ್ರಿಷಿಯೇಷನ್ ಸರ್, ಇತ್ತೀಚೆಗೆ ಸೆಕ್ಷನ್ 27A ಆಫ್ ದ ವಾಟರ್ ಪ್ರಿವೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಗೌರ್ಮೆಂಟ್ ಇತ್ತೀಚೆಗೆ ನಮ್ಮ ಶ್ರೀಕಂಠ ದತ್ತ ಸರ್ ಒಂದು ಅದು ಜನವರಿಯಲ್ಲಿ ಬಂದಿದೆ ಸರ್. ಅದು ಇಂದ ಸೆಂಟ್ರಲ್ ಗೌರ್ಮೆಂಟ್ ಇದು ಇವಾಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಎಲ್ಲ ಸ್ಟೇಟ್ಗೂ ಕೂಡ ಅದು ಅಳವಡಿಸ್ಕೊಬೇಕು ಅಂತ ಹೇಳಿದರೆ, ಬಟ್ ಕೆಲವು ಸ್ಟೇಟ್ಗಳು ಕೂಡ ಅಳವಡಿಸ್ಕೊಂತ ಇಲ್ಲ. ನಾವು ಕೂಡ ನಮ್ಮ ಶ್ರೀಕಂಠ ದತ್ತ ಅವ್ರು ಹೇಳಿಗೆ ಮಿನಿಸ್ಟ್ರನ್ನು ಭೇಟಿಯಾಗಿ ಎಲ್ಲ ಕೂಡ ಪ್ರೆಸರ್ ಆಗ್ತಾ ಇದ್ದೀವಿ ಸರ್. ನೀವು ಮ್ಯಾಂಡೇಟ್ರಿ ಮಾಡಿಬಿಡಿ ಸರ್, ಒಂದು ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ಆ ಒಂದು ಸ್ಟೇಟಲ್ಲೂ ಕೂಡ ಇಂಪ್ಲಿಮೆಂಟ್ ಆಗೋದು ಎಲ್ಲ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಇಂಡಸ್ಟ್ರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊಂತೀವಿ ಸರ್. ಏಕೆಂದರೆ ಸರ್ ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮೇಜರ್ ಇಶ್ಯೂಸ್ ಸರ್, ಬರ್ನಿಂಗ್ ಇಶ್ಯೂಸ್ ಇದೆ ಸರ್. ಒಂದು ಕನ್ಸೆಂಟ್ ತೊಗೋಬೇಕು ಅಂದರೆ ಭಾಳ ಕಷ್ಟ ಬೀಳಬೇಕು. ಫೀಸು ಕೂಡ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಅಬ್ನಾರ್ಮಲ್ ಆಗಿದೆ. ಆಮೇಲೆ ಬೇರೆ ಕೂಡ ತುಂಬಾ ಜಾಸ್ತಿ ಇದೆ ರಿನ್ಯೂವಲ್ ಆ್ಯಂಡ್ ಕನ್ಸೆಂಟ್ ತೊಗೊಳೋದು. ಇದೊಂದು ಯೂನಿಫಾರ್ಮ್ ಒಂದು ಫೀಸು ಯೂನಿಫಾರ್ಮ್ ಕನ್ಸೆಂಟ್ ಮಾಡಿದರೆ ನಮ್ಮ ಒಂದು ಪೀಣ್ಯ ಆ್ಯಂಡ್ ಬೆಂಗಳೂರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ಸರ್. ಸರ್ ವಿಶೇಷವಾಗಿ ನಾವು ಇವತ್ತು ನಮ್ಮ ಶೋಭಾ ಮೇಡಮ್ ಅವರಿಗೆ ವಿಶೇಷವಾಗಿ ನಾವು ಎದ್ದಿದ್ಕೊಂಡು ಚಪ್ಪಾಳೆ ಮಾಡಬೇಕು ಅಂತ ಕೇಳ್ಕೊಂತೀವಿ ಸರ್. ಇಲ್ಲ ಇವತ್ತು ಅದು ಯಾಕೆ ಅಂತ ಹೇಳ್ತೀವಿ ಸರ್, ಯಾಕೆ ಅಂತ ಹೇಳ್ತೀವಿ. ಪೀಣ್ಯದಲ್ಲಿ ಹುಡುಕಿ ನಾನು ಮಿನಿಸ್ಟರ್ ಆದಮೇಲೆ ಏನಾದರೂ MSME ಮಾಡಬೇಕು ಅಂತ ಬಂದು ಪೀಣ್ಯದಲ್ಲೆಲ್ಲ ಜಾಗ ಹುಡುಕಿದ್ರು ಸರ್. ಕೊನೆಗೆ ಒಂದು KSSITC ಜಾಗ ಸಿಕ್ಕು ಆ ಒಂದು ಸ್ಕಿಲ್ KSSITC ಜಾಗ ಸಿಕ್ಕು. ಬಟ್ ಅದು ಹೇಳ್ತಾರೆ KSSITC ಜಾಗ ಎಲ್ಲಿ ತಗೊಂಡ್ರು ಅಂತ ಅವ್ರ ಬಾಯಿಂದ ಕೇಳೋಣ ಸರ್. ಅದೊಂದು 57 ಕೋಟಿ ಒಂದು ಪ್ರಾಜೆಕ್ಟ್ ಸರ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಲಾಸ್ಟ್ ವೀಕಲ್ಲೂ ಕೂಡ NSS ಕೂಡ ಬಂದಿದ್ರು. ಇವನ್ ವರಪ್ರಸಾದ್ ರೆಡ್ಡಿ ಕೂಡ ಅದು ಡಿಮಾಲಿಷನ್ ಕೆಲಸನೂ ಕೂಡ ಸ್ಟಾರ್ಟ್ ಆಗಿದೆ ಸರ್. ಅದು ಬೇಗ 1 ವರ್ಷ 2 ವರ್ಷದಲ್ಲಿ ಮುಗಿದ್ರೆ ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸ್ಕಿಲ್ ಗ್ಯಾಪು ಭಾಳ ಇದೆ ಸರ್. ಅಲ್ಲಿ ನಮಗೆ ಇವಾಗ CNC ಆಪರೇಟರು, CNC ಪ್ರೋಗ್ರಾಮರು, CNC ಡಿಸೈನರು ಅದೊಂದು ಮಾಡಿದರೆ ನಮ್ಮ ಒಂದು ಪೀಣ್ಯ ಕೈಗಾರಿಕಾ ಪ್ರದೇಶ ಭಾಳ ಅನುಕೂಲ ಆಗುತ್ತೆ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಮೇಡಮ್.